ದೆಹಲಿಯ ಶಾರದಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಚೈತನ್ಯಾನಂದ ಸ್ವಾಮಿ ಬಂಧನದ ಬೆನ್ನಲ್ಲೇ ಆತನ ವಂಚನೆ ಪುರಾಣಗಳು ಈಗ ಬೆಳಕಿಗೆ ಬರ್ತಿವೆ. ಪ್ರಧಾನಿ ಕಚೇರಿಯಿಂದ ವಿಶ್ವಸಂಸ್ಥೆ ಹೆಸರಲ್ಲೂ ಗೋಲ್ಮಾಲ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ದೆಹಲಿಯ ಶಾರದಾ ಶಿಕ್ಷಣ ಸಂಸ್ಥೆ ಆಶ್ರಮದಲ್ಲಿ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಕೇಸ್ನಲ್ಲಿ ಸ್ವಯಂ ಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅರೆಸ್ಟ್ ಆಗಿದ್ದಾನೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ತಲೆಮರೆಸಿಕೊಂಡಿದ್ದ ಚೈತನ್ಯಾನಂದ ಸರಸ್ವತಿಯನ್ನ ಪೊಲೀಸರು ದೆಹಲಿ ಕೋರ್ಟ್ಗೆ ಹಾಜರುಪಡಿಸಿದರು. ಸ್ವಾಮಿ ಚೈತನ್ಯಾನಂದ ಅವರು ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ಖಾಸಗಿ ಸಂಸ್ಥೆಯಲ್ಲಿ 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಸಂತ್ರಸ್ತೆಯರ ಸಾಕ್ಷ್ಯಗಳು ಆರೋಪಗಳನ್ನು ದೃಢಪಡಿಸಿವೆ ಎಂದು ಪ್ರಾಸಿಕ್ಯೂಷನ್ ಆರೋಪಿಸಿತು. ವಾದ ಪ್ರತಿವಾದ ಕೇಳಿಸಿಕೊಂಡ ಕೋರ್ಟ್ 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸ್ವಾಮೀಜಿಯ ನಕಲಿ ಪುರಾಣಗಳು ಪತ್ತೆ. ಸ್ವಯಂ ಘೋಷಿತ ದೇವ ಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಬರೀ ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು. ಆದರೆ ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಅಂಶಗಳು ಬೆಳಕಿಗೆ ಬಂದಿವೆ. ತನಿಖೆ ವೇಳೆ ಪೊಲೀಸರು ಬಾಬಾನಿಗೆ ಸೇರಿದ 2 ನಕಲಿ ವಿಸಿಟಿಂಗ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಒಂದು ವಿಶ್ವಸಂಸ್ಥೆಯ ಖಾಯಂ ರಾಯಭಾರಿ ಎಂದು ಮತ್ತು ಇನ್ನೊಂದು ಬ್ರಿಕ್ಸ್ನ ಭಾರತೀಯ ವಿಶೇಷ ರಾಯಭಾರಿ ಹೆಸರಲ್ಲಿ ನಕಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಚೈತನ್ಯಾನಂದ ಸ್ವಾಮಿಯ ನಕಲಿ ಪಾಸ್ಪೋರ್ಟ್ಗಳು ಕೂಡ ಸೀಸ್ ಆಗಿದೆ. ಒಂದು ಪಾಸ್ಪೋರ್ಟ್ನಲ್ಲಿ ಅವರ ಜನ್ಮಸ್ಥಳ ಡಾರ್ಜಿಲಿಂಗ್ ಎಂದು ನಮೂದಿಸಿದ್ದರೆ ಎರಡನೆಯದರಲ್ಲಿ ತಮಿಳುನಾಡು ಎಂದು ನಮೂದಿಸಲಾಗಿದೆ. ಪ್ರಧಾನಿ ಕಚೇರಿ ಜೊತೆ ನೇರ ಸಂಪರ್ಕವಿದೆ ಅಂತ ಹೇಳಿ ವಂಚಿಸಿರೋದು ಗೊತ್ತಾಗಿದೆ. ಪರಾರಿಯಾಗೋ ಟೈಮಲ್ಲಿ ಶಾರದಾ ಶಿಕ್ಷಣ ಸಂಸ್ಥೆಗೆ ಸೇರಿದ್ದ 60 ಲಕ್ಷ ರೂಪಾಯಿಯನ್ನ ಡ್ರಾ ಮಾಡಿರೋದು ಗೊತ್ತಾಗಿದೆ. ಇಲ್ಲಿವರೆಗೂ ಒಟ್ಟು 30 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ದುರುಪಯೋಗಪಡಿಸಿಕೊಂಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಈ ಮಧ್ಯೆ ಆರೋಪಿ ಚೈತನ್ಯಾನಂದ ಸರಸ್ವತಿ ಪೊಲೀಸರ ಮುಂದೆ ಹೈ ಡ್ರಾಮಾನು ಮಾಡಿದ. ನನ್ನ ಫೋನ್ಗಳು, ಒಂದು ಐಪ್ಯಾಡ್ ಮತ್ತು ನನ್ನ ಸಾಮಾನುಗಳನ್ನು ತಗೊಂಡಿದ್ದೀರಾ. ನನಗೆ ಶುಗರ್ ಕಾಯಿಲೆ ಇದೆ. ನನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆ ಅಂತ ಕೂಗಾಡಿದ್ದ. ಕೋರ್ಟಲ್ಲಿ ಆರೋಪಿ ಸ್ವಾಮೀಜಿ ನನಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ ಅಂತಾನೂ ಗೋಳಾಡಿದ್ದ. ಆದರೆ ಕೋರ್ಟ್ 5 ದಿನ ಕಸ್ಟಡಿಗೆ ಕೊಟ್ಟಿದೆ. ಈಗ ತನಿಖೆಯಲ್ಲಿ ಸ್ವಯಂ ಘೋಷಿತ ದೇವ ಮಾನವನ ಇನ್ನಷ್ಟು ಕ್ರೈಮ್ ಕಹಾನಿಗಳು ಹೊರಗೆ ಬರುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.